ವರ್ಚಸ್ಸಿಗೂ ವ್ಯಕ್ತಿತ್ವಕ್ಕೂ ಕನ್ನಡಿ ಹಿಡಿಯಕ್ ಬಂದ್ರು ಕಿಚ್ಚ ಸುದೀಪ್. ಕಿಚ್ಚನ ಪಂಚಾಯಿತಿಲಿ ರಜತ್ಗೆ ಕಾದಿದೆ ಮಾರಿ ಹಬ್ಬ. ಬಿಗ್ ಬಾಸ್ ಮನೆಯ ಸಡೆಗಳ್ಯಾರು, ಕೈ ಕೈ ಹಿಡ್ಕೊಂಡು ಒಡ್ಡಾಡೋರು ಯಾರು ಎಲ್ಲಾನು ಹೇಳ್ತಾರೆ ಕಿಚ್ಚ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ನೀವೆಲ್ಲ ಕೇಳ್ಕೊಳ್ತಿದ್ದಂಗೆ ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಯಾವಾಗ ಅಂದರೆ ರಜತ್ ಅವರು ಸುರೇಶ್ ಅಣ್ಣ ಅವ್ರಿಗೆ ಯಾವಾಗ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಬೈತಾರೆ, ಅಷ್ಟರಲ್ಲೂ ಆ ಸೆಡೆ ಅಂತೂ ಬಿಡ್ತಾನೆ ಇಲ್ಲ ಗುರು. ಆ ಅಪ್ಪನ ಫೇವ್ರೇಟ್ ವರ್ಡ್ ಅನಿಸುತ್ತೆ. ಮಾತ್ಗೂ ಅದೇ ಪದಗಳನ್ನ ಯೂಸ್ ಮಾಡ್ತಿದ್ರು. ಸೊ ಅಂಡ್ ಕೆಲವೊಂದು ಕಡೆ ಬೀಪ್ ಸೌಂಡು ಹಾಕಿದ್ದಾರೆ. ಸೊ ನಮ್ಗಳಿಗೆ ಕೇಳಿಸಿರೋ ಒಂದಷ್ಟು ಪದಗಳಾದರೆ ಇನ್ನೂ ಬೀಪ್ ಹಾಕಿದ್ದಾರೆ ಅಂದರೆ ಅದು ಇನ್ನೂ ತುಂಬ ಕೆಟ್ಟದಾಗಿರುತ್ತೆ ಆ ಪದಗಳು. ಸೊ ಆ ಪದಗಳು ಹೇಳಿರೋದ್ರಿಂದ ಇವತ್ತು ರಜತ್ಗೆ ಮಾರಿ ಹಬ್ಬ ಕಾದೈತೆ ಅಂತಲೇ ಹೇಳ್ಬೋದು. ಜಗದೀಶ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಾಕಕ್ಕೆ ಕಾರಣನೇ ಅದು. ಅಸಭ್ಯ ಪದಗಳನ್ನ ಯೂಸ್ ಮಾಡ್ತಾರೆ ಅನ್ನೋ ರೀಸನ್ಗೆ ಜಗದೀಶ್ ಅವ್ರನ್ನ ರೆಡ್ ಕಾರ್ಡ್ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಾಕ್ತಾರೆ. ಆ್ಯಂಡ್ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲಿ ಇದೇ ಫಸ್ಟು. ಸೊ ಇಲ್ಲಿ ರಜತ್ ಅವರು ಹೊರಗಡೆ ಆಡಿಯನ್ಸ್ ಆಗಿ ನೋಡ್ಕೊ ಬಂದಿದ್ರು ಕೂಡ ಅದೇ ತಪ್ಪನ್ನ ಮಾಡ್ತಿದ್ದಾರೆ. ಎಲ್ಲೋ ಜಗದೀಶ್ ಅವ್ರನ್ನ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾವ್ರ ಅಂತಲೂ ಎಷ್ಟೋ ಜನಕ್ಕೆ ಅನಿಸ್ತು. ಏಕೆಂದರೆ ಸುಮ್ಮನೆ ಆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದು ಏನಕ್ಕೆ ಅಂತ. ಎಸ್, ಹೀಟ್ ಆಫ್ ದ ಮೂಮೆಂಟಲ್ಲಿ ಬರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಲೇ ಅಂದ್ಕೊಳ್ಳೋಣ. ಅವ್ರು ತಪ್ಪು ಅಂತ ಗೊತ್ತಾದ್ಮೇಲೂ ಅದನ್ನು ಒಪ್ಕೊಂಡು ಕ್ಷಮೆ ಕೇಳ್ಬೋದಿತ್ತು. ಯಾರು ಎಷ್ಟೋ ಜನ ಹೇಳ್ತಾರೆ, ಆಮೇಲೆ ಶೋಭಾ ಅವರು ಹೇಳ್ತಾರೆ, ರಜತ್ ನಿಮ್ದೆಲ್ಲ ಸೂಪರ್ ರಜತ್, ನೀವು ಮಾಡಿದ್ದು ತಪ್ಪು, ಹೋಗಿ ಒಂದು ಸಾರಿ ಕೇಳಿದ್ದಕ್ಕೆ ನನ್ನ ಮನಸ್ಸಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಅಂತಾರೆ. ಹಂಗಾರೆ ಎಲ್ಲನೂ ಮನಸ್ಸಲ್ಲೇ ಕೇಳ್ಕೊಬಿಟ್ರೆ ಆಯಿತಾ? ಇವ್ರ ಮನಸ್ಸಲ್ಲಿ ಕೇಳ್ಕೊಂಡ್ರೆ ಬೇರೆ ಸ್ಪರ್ಧಿಗಳಿಗೆ ಹೆಂಗೆ ಗೊತ್ತಾಗಬೇಕು? ಮನಸ್ಸಲ್ಲೇ ಸಾರಿ ಕೇಳ್ಕೊಂಡ್ರು ಅಂದಮೇಲೆ ಮನಸ್ಸಲ್ಲೇ ಬೈಕೋಬೋದಿತ್ತು, ಏನಕ್ಕೆ ಅದು ಜೋರಾಗಿ ಕೇಳಿಸೋಂಗೆ ಹೇಳ್ಬೇಕಿತ್ತು ಅನ್ನೋ ಕ್ವಶನ್ನು ಬರುತ್ತೆ. ಎಸ್, ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ನಾನೇ ಹೇಳಿದ್ದೀನಿ. ಎಸ್, ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಆ್ಯಂಡ್ ಒಂದು ಏನು ಆ ಎನ್ವಿರಾನ್ಮೆಂಟಲ್ಲಿ ಜೋಕ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಎಲ್ಲ ಥರದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಸೂಪರ್ ಗೇಮ್ ಅಂತ ಬಂದಾಗ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಕ್ವಾಲಿಟಿ ಇರೋ ಮನುಷ್ಯ ಒಂದೇ ಒಂದು ಮಾತುಗಳು, ಆ ಕೆಟ್ಟ ಮಾತುಗಳಿಂದ ಉತ್ತಮ ಆಗೋಕ್ಕೆ ಅವಕಾಶ ಇದ್ದಂಥ ಕಂಟೆಸ್ಟೆಂಟು ಕಳಪೆಗೆ ಬರ್ತಾರೆ ಅಂದರೆ ಆ ಒಂದು ಮಾತುಗಳಿಂದ ಲೆಕ್ಕ ಹಾಕ್ಕೊಳ್ಳಿ. ಎಸ್, ನಾನು ಆಲ್ರೆಡಿ ಹೇಳ್ದಂಗೆ ದೊಡ್ಡವ್ರು ಹೇಳಿರ್ತಾರೆ, ನಾಲಿಗೆ ಒಳ್ಳೇದಾದರೆ ನಾಡೆಲ್ಲ ಒಳ್ಳೇದು ಅಂತ. ಸುಮ್ಮನೆ ಗಾದೆಗಳನ್ನ ಮಾಡಿರಲ್ಲ ಅವರು. ಮಾತೆ ಮುತ್ತು, ಮಾತೆ ಮೃತ್ಯು. ನೋಡಿ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂತ. ಯಾಕೆ ಈ ಒಂದು ಗಾದೆಗಳನ್ನ ಹೇಳ್ತಿದ್ದೀನಿ ಅಂದರೆ, ಈಗಿನ ಒಂದು ಸಮಾಜದಲ್ಲಿ ಅದಂತೂ ಮಾತಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀನಿ. ಈಗ ನಮ್ಮ ಸೊಸೈಟಿಲಿ ಏನೇನು ನಡೀತಿದೆ ಆ್ಯಂಡ್ ಯಾರ್ಯಾರ ಮನಸ್ಥಿತಿಗಳು ಹೆಂಗಿದೆ, ಜನರ ಅಭಿಪ್ರಾಯ ಏನು ಅಂತೆಲ್ಲ ತಿಳಿಸೋದಕ್ಕೆ ನಮಗೆ ಒಂದು ಕನ್ನಡಿ ಆಗಿರೋದು ಸೋಷಿಯಲ್ ಮೀಡಿಯಾ ಅಲ್ವಾ. ಸೊ ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಆಗ್ತಿದೆ, ಈಗ ಯಾರೋ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕನ ಬಕ್ರ ಮಾಡ್ತಾನೆ, ಮೋಸ ಮಾಡ್ತಾನೆ. ಏನೇ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಅವನು ಒಳ್ಳೆ ಥರ ಮಾತಾಡಿದ್ರೆ, ಒಳ್ಳೊಳ್ಳೆ ಮಾತುಗಳಾಡಿದ್ರೆ ಆ ಹಿಂದ್ಲದೆಲ್ಲ ಜನ ಮರ್ತೇ ಬಿಡ್ತಾರೆ. ಎಸ್, ಅವ್ನು ಸೂಪರ್ ಅಂತ ಹೇಳ್ತಾರೆ. ಅದೇ ಇನ್ನೊಂದು ಕಡೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ, ನೀವು ಎಷ್ಟೇ ದಾನ ಧರ್ಮ ಮಾಡಿರಿ, ನೀವು ಏನೇ ಒಂದು ಫಿಸಿಕಲ್ ಸ್ಟ್ರೆಂತ್ ಇರಲಿ, ಎಷ್ಟೇ ಬುದ್ಧಿವಂತರಾಗಲಿ, ಎಲ್ಲ ಇದ್ರೂ ಕೂಡ ಮಾತೊಂದು ಕರೆಕ್ಟಾಗಿರ್ದೇನೆ ತಪ್ಪು ಮಾತುಗಳು, ತಪ್ಪು ಪದ ಬಳಕೆ ಮಾಡಿದಾಗ ಸಮಾಜ ನೋಡೋದು ನೀನು ಕೆಟ್ಟೋನು ಅಂತಾನೆ. ಸೊ ಇಲ್ಲಿ ರಜತ್ ಅವ್ರ ವಿಷಯದಲ್ಲೂ ಆಗಿದ್ದದೇನೆ. ಅಷ್ಟೆಲ್ಲ ಆಟ ಚೆನ್ನಾಗಿ ಆಡಿದ್ರು, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ್ರು, ವೈಲ್ಡ್ ಆಗಿ ಬಂದರು ಅಂತ ಹೇಳ್ಬೋದು. ಸಖತ್ತಾಗಿ ಕಾಂಪಿಟೇಷನ್ ಕೊಟ್ಟರು. ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತಲೂ ಗುರ್ತಿಸ್ಕೊಂಡ್ರು. ಇಷ್ಟೆಲ್ಲ ಇರಬೇಕಾದ್ರೆ ಈ ಒಂದು ಬೇಕಿತ್ತ ಮಾತಿಂದ ಕಳಪೆಗೆ ಹೋಗೋದು. ಆ್ಯಂಡ್ ಇವತ್ತಂತೂ ಕಿಚ್ಚ ಸರು ಸಾಕಾದಾಗ ರೂಪ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಂತ ಗೊತ್ತು. ಆದರೆ ನನಗೇನು ಅನಿಸುತ್ತೆ ಅಂದರೆ, ಲಾಸ್ಟ್ ವೀಕ್ ಏನಿತ್ತು ಚೈತ್ರಾಗೆ ಕ್ಲಾಸ್ ತಗೊಂಡ್ರಲ್ಲ, ಬರೀ ಚೈತ್ರಕ್ಕೂ ಕ್ಲಾಸ್ ತಗೊಳತ್ರಲ್ಲ, ಇಡೀ ವಾರ ಏನೇನು ನಡೆದಿದೆ ಅದನ್ನೆಲ್ಲ ಮರ್ತೇ ಬಿಟ್ರು. ಬರೀ ಆ ಒಂದು ಅರ್ಧ ಗಂಟೆಯಲ್ಲಿ ಏನು ನಡೆದಿದೆ ಆ ವಿಷಯನೇ ಇಡೀ ಎಪಿಸೋಡ್ ಮಾಡಿದ್ರು. ಸೊ ಹಂಗಂತೂ ಆಗೋದು ಬೇಡ, ಎಪಿಸೋಡ್ ಹಾಳಾಗೋದು ಬೇಡ ಅಂತ ಅಂದ್ಕೊಳ್ಳೋದ. ಇವರು ಕ್ಲಾಸ್ ತಗೊಂಡು ಬೇರೆ ವಿಷಯಗಳ ಬಗ್ಗೆ ಮಾತಾಡಲಿ. ತುಂಬ ಜನ ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಅವ್ರನ್ನ ಅಪ್ರಿಷಿಯೇಟ್ ಮಾಡಲಿ. ಆ್ಯಂಡ್ ಕಿಚ್ಚನ ಚಪ್ಪಾಳೆನೂ ಯಾರಿಗೋಗುತ್ತೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ, ನೋಡೋಣ. ಯಾಕೆಂದ್ರೆ ತುಂಬ ಚೆನ್ನಾಗಿ ಆಡಿದ್ದಾರೆ ತುಂಬ ಜನ. ರಜತ್ ಅವ್ರದ್ದು ಮಾರ್ನಿಂಗ್ ಒಂದು ವಿಡಿಯೋ ಬಿಟ್ಟಿರು, ಅದು ಎಷ್ಟು ಚೆನ್ನಾಗಿದೆ ನೋಡಿ, ಫನ್ನಿಯಾಗಿ. ಏನು ಅಲ್ಲಿ ತಪ್ಪು ಮಾಡ್ತಿದ್ದಾರೆ, ಬಟ್ ಆದ್ರೂ ಒಂಥರ ಫನ್ನಾಗಿ ನಾನು ಕಟ್ ಮಾಡಲ್ಲ ಗುರು, ನನ್ನ
ನನ್ನೇನೋ ಕಳಪೆಗೆ ಹಾಕಿದ್ದೀರಲ್ಲ, ನಾನು ಕಟ್ ಮಾಡಲ್ಲ. ಏನು ಇವಾಗ ಬೇಗ ಬೇಗ ಕಟ್ ಮಾಡಿಬಿಟ್ರೆ ಉತ್ತಮ ಕೊಟ್ಬಿಡ್ತಾರ ನನಗೆ ಅನ್ನೋ ಥರ ಅಲ್ಲೂ ಅಂದರೆ ತುಂಬ ಅದು ರೂಡಾಗೂ ಕಾಣಿಸ್ಲಿಲ್ಲ, ದೌಲತ್ತು ಆ ಥರನೂ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ಫನ್ನಿಯಾಗಿ ಕಾಣಿಸ್ತು. ಆ್ಯಂಡ್ ಹನುಮಂತಣ್ಣನು ಅಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿ ಏನು ಬತ್ತೀರಿ ನೋಡಿ ಇವಾಗ ಅನ್ನೋ ಥರ. ಅಂದರೆ ಆ ಪ್ರೋಮೋ ಹೆಂಗಿತ್ತು ಅಂದರೆ ಒಂಥರ ಎಂಟರ್ಟೈನ್ಮೆಂಟಾಗಿ ಫನ್ನಿಯಾಗಿತ್ತು. ಆದರೆ ಇಲ್ಲಿ ಸುರೇಶ್ ಅಣ್ಣಂಗೆ ಬಳಸಿದಂಥ ಪದಗಳು, ಅದರಲ್ಲೂ ಸುರೇಶ್ ಅಣ್ಣ ಅಂತೂ ಬಿಡ್ತಾನೇ ಇರಲಿಲ್ಲ, ಗೇಮಿಂದ ಹೊರಗಡೆನೇ ಬಂದುಬಿಟ್ಟಿದ್ರು. ಸೊ ಮೇ ಬಿ ಅಷ್ಟು ಹರ್ಟ್ ಆಗಿರ್ಬೋದು. ಇಲ್ಲಾಂದರೆ ಜಗದೀಶ್ ಅವ್ರಿಗೆ ತಗೊಂಡ್ರಲ್ಲ ಆ್ಯಕ್ಷನ್ನು, ಮೇ ಬಿ ಇವ್ರ ಮೇಲೂ ಅದೇ ತಗೋತಾರೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೇನೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವರು ಹೇಳಿದ್ದು ತಪ್ಪು. ನಾನು ಹೇಳೋದಿಷ್ಟೇ, ಬರೀ ಬಿಗ್ ಬಾಸ್ ಮನೇಲಿ ಅಂತಲ್ಲ, ನಮ್ಮ ಲೈಫಲ್ಲೂ ಅಷ್ಟೇ. ನಾವೆಷ್ಟೇ ಒಳ್ಳೆಯವರಾಗಿದ್ರು, ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿದ್ರು, ಏನೇ ದಾನ ಧರ್ಮ ಮಾಡಿದ್ರು, ನಾವು ಮಾತಾಡೋ ಬರೋದಲ್ಲಿ ತಪ್ಪು ಪದಗಳನ್ನ ಬಳಕೆ ಮಾಡಿದ್ರೆ ಸೊ ನೀನು ಏನೇ ಮಾಡಿದ್ರು ಅದು ಜನಗಳಿಗೆ ಕಣ್ಣಿಗೆ ಕಾಣಿಸಲ್ಲ, ನೀನು ಕೆಟ್ಟೋನಾಗೆ ಕಾಣಿಸೋದು. ಆ್ಯಂಡ್ ವೈಸ್ ವರ್ಸ, ನೀನು ಎಷ್ಟೇ ಇಡೀ ಪ್ರಪಂಚಕ್ಕೆ, ಇಡೀ ಕರ್ನಾಟಕಕ್ಕೆ ಮೋಸ ಮಾಡಿದ್ರು, ಏನೇ ಮಾಡಿದ್ರು ನೀನು ಒಳ್ಳೆಯೊಂದು ಥರ ಮಾತಾಡ್ಬಿಟ್ರೆ ಜನ ಅದನ್ನು ಮರ್ತು ಬಿಡ್ತಾರೆ, ಇದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳು ನಿಮ್ಮ ಕಣ್ಮುಂದೆನೇ ಇದೆ. ಸೊ ಒಟ್ಟಿನಲ್ಲಿ ಯಾರ್ಯಾರು ಕಾಯ್ತಿದ್ದೀರಾ ಇವತ್ತು ಕ್ಲಾಸ್ ತಗೊಳ್ಳೋಕ್ಕೆ ಕಿಚ್ಚ ಸುದೀಪ್ ಸರು, ಕಮೆಂಟ್ ಮಾಡಿ. ಆ್ಯಂಡ್ ಬರೀ ಇದೇ ವಿಷಯ ಮಾತಾಡ್ತಾನೆ ಬೇರೆ ವಿಷಯಗಳನ್ನೂ ಮಾತಾಡಲಿ ಅಂತ ಕೇಳ್ಕೊಳ್ತೀನಿ. ಸುಮ್ಮನೆ ಒಂದು ಎಪಿಸೋಡ್ನ ಬರೀ ಒಂದೇ ಟಾಪಿಕ್ಗೆ ಮುಡಿಪಾಗಿಡೋದು ಬೇಡ. ಬಿಕಾಸ್ 1 ವಾರ ಗಂಟ ಅಲ್ಲಿರೋ ಸ್ಪರ್ಧಿಗಳು ವೆಯ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಹೊರಗಡೆ ಜನಗಳು ಇವತ್ತು ಕಿಚ್ಚ ಸರ್ ಇದ್ರ ಬಗ್ಗೆ ಮಾತಾಡಬೇಕು, ಈ ವಿಷಯ ಬಗ್ಗೆ ಮಾತಾಡಬೇಕು, ಆ್ಯಂಡ್ ಇವ್ರ ಜೊತೆ ಡ್ಯಾನ್ಸ್ ಮಾಡಿಸ್ಬೇಕು ಅಥವಾ ಇವ್ರ ಕೈಲಿ ಎಂಟರ್ಟೈನ್ಮೆಂಟ್ ಮಾಡಿಸ್ಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ಏನು ನಿರಾಸೆ ಆಗದೆ ಇರಲಿ, ಈ ಒಂದು ಟಾಪಿಕ್ ಜೊತೆಗೆ ಬೇರೆ ಟಾಪಿಕ್ಗಳ ಬಗ್ಗೆನೂ ಮಾತಾಡಲಿ ಅಂತ ಕೇಳ್ಕೊಳ್ಳೋಣ. ಎಸ್, ರಜತ್ಗೆ ಕ್ಲಾಸ್ ತಗೋಬೇಕಾ ಬೇಡವಾ? ಆಲ್ರೆಡಿ ತಗೋತಿದ್ದಾರೆ, ಆದರೆ ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲಾಸ್ಟ್ ವಿಡಿಯೋ ನಾನು ಎಪಿಸೋಡ್ ರಿವ್ಯೂ ಮಾಡಿದೆ, ಆವಾಗ ತುಂಬ ಜನ ಎಸ್ ಅಕ್ಕ ನೀವು ಹೇಳೋದೆಲ್ಲ ಕರೆಕ್ಟು, ಎಸ್ ಮೇಡಮ್ ಕರೆಕ್ಟು, ಮೋಕ್ಷಿತ ಅಂತೆಲ್ಲ ಕಮೆಂಟ್ ಹಾಕಿರಿ. ಒಂದಿಬ್ಬರು ಬಂದುಬಿಟ್ಟು ಮೋಕ್ಷಿತ ಫೇಕು, ಮೋಕ್ಷಿತ ಹಂಗೆ, ಮೋಕ್ಷಿತ ಹಿಂಗೆ, ಅದು ಇದು ಅಂತ ಹಾಕಿರೋ. ಆಮೇಲೆ ನಿಮಗೆ ಬರೀ ಮೋಕ್ಷಿತನ ಬಗ್ಗೆನೇ ಹೇಳ್ತೀರ ಅಂದರು. ಅದೆಲ್ಲದಕ್ಕೂ ಆನ್ಸರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಮೋಕ್ಷಿತ ಎ ಅನ್ನೋ ಪ್ರಾಬ್ಲಮ್ಮು, ಬಿ ಅನ್ನೋ ಪ್ರಾಬ್ಲಮ್ಮು ನಿಮ್ಗಳಿಗೆ ನಾನು ಹೇಳ್ತಿದ್ದೀನಿ. ಏನು ಹೌದಪ್ಪ, ನಿಮಗೆ ಮೋಕ್ಷಿತ ಫೇಕ್ ಅಂತ ಅನ್ಸಿದ್ರಲ್ವಾ, ಏನಕ್ಕಂತ ಅನ್ಸಿದ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿ. ನಾನು ಬರೀ ಮೋಕ್ಷಿತನ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ, ಅದನ್ನೇ ಎಕ್ಸ್ಪ್ಲೈನ್ ಮಾಡಿ. ನಾನು ಬೇರೆ ಸ್ಪರ್ಧಿಗಳ ಬಗ್ಗೆ ಮಾತಾಡಿಲ್ವಾ, ಅಥವಾ ಬರೀ ಮೋಕ್ಷಿತನ ಬಗ್ಗೆನೇ ಮಾತಾಡೋದನ್ನ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ. ಮೋಕ್ಷಿತ ಫೇಕು, ಮೋಕ್ಷಿತಗೆ ನಿಯತ್ತಿಲ್ಲ, ಮೋಕ್ಷಿತನ ಬಗ್ಗೆ ಮಾತಾಡ್ತೀರಾ. ಹೌದಪ್ಪ, ಅವರು ಒಬ್ಬರು ಕಂಟೆಸ್ಟೆಂಟು, ಮಾತಾಡ್ತೀವಿ, ನಿಂಗೆ ಇಷ್ಟ ಇದ್ರೆ ನೋಡು, ಇಷ್ಟ ಇಲ್ದಾರು ಹೋಗ್ತಾರೋ. ಸುಮ್ಮನೆ ಬಂದ್ಬಿಟ್ಟು ಮೋಕ್ಷಿತ ಫೇಕು, ಮೋಕ್ಷಿತ ಫೇಕು, ಮೋಕ್ಷಿತ ಫೇಕು ಅಂದರೆ ಏನೂ ಸಿಗಲ್ಲ ಗುರು. ಅದರಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಅದನ್ನ ಇಟ್ಕೊಂಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡೋರಾದರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಕ್ಕ ಅಥವಾ ಮೇಡಮ್ ಹಿಂಗಲ್ಲ, ಈ ಥರ ಹೇಳ್ಬಾರ್ದಿತ್ತು, ನೀವು ಹಿಂಗೆ ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಮದು ಏನಾದ್ರು ತಪ್ಪಿದೆ ತಿದ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಅದನ್ನು ಮುಚ್ಚಿಟ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ಅಥವಾ ಅಲ್ಲಿ ಇರೋ ಸ್ಪರ್ಧಿಗಳಿಂದ ನನಗೇನಾಗಬೇಕಾಗಿಲ್ಲ, ನಾನು ಎಲ್ಲರೂ ಒಂದೇ ದೃಷ್ಟಿಲೇ ನೋಡೋದು. ಸೊ ಯಾರೇನು ಹೆಚ್ಚಲ್ಲ, ಯಾರೇನು ಕಮ್ಮಿ ಅಲ್ಲ, ಯಾರೇನು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅಲ್ವೇ ಅಲ್ಲ, ಆಯಿತಾ? ಸೊ ನೀವು ಏನೋ ನಾನು ತಪ್ಪು ಹೇಳ್ತಿದ್ದೀನಿ ಅಂದಾಗ, ಅಥವಾ ನಿಮ್ಗೆ ಆ ಸ್ಪರ್ಧಿ ಇಷ್ಟ ಆಗಲಿಲ್ಲ ಅಂದಾಗ ಕಮೆಂಟಲ್ಲಿ ತಿಳಿಸಿ ಏನು ತಪ್ಪು ಮಾಡ್ತಿದ್ದಾರೆ ಅಂತ. ಸೊ ನಾನು ಇಲ್ಲಿ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಹೇಳಿಲ್ಲ, ಒಬ್ಬರು ಬಗ್ಗೆ ಪಾಸಿಟಿವ್ ಆಗಿ ಹೇಳ್ದಾಗೂ ನೀವು ಇಷ್ಟು ಹುರ್ಕೊಂಡು ಕಮೆಂಟ್ ಮಾಡ್ತೀನಿ ಅಂದರೆ ಏನು ಹೇಳ್ಬೇಕು ಹೇಳಿ? ನಿಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಹೊರತು, ನೀವು ಒಂದ್ಸಲಿ ಒಂದು ಎಪಿಸೋಡ್ನ ನೋಡ್ತೀರಾ, ನಾವು 2ರಿಂದ 3 ಸಲ ರಿವೈಂಡ್ ಮಾಡ್ಕೊಂಡು ನೋಡ್ತೀವಿ. ಯಾಕೆ ಹೇಳಿ? ಒಂದು ರಿವ್ಯೂ ಕೊಡಬೇಕಾದ್ರೆ ಒಂದೇ ಒಂದು ತಪ್ಪಾದ್ರೆ ಸಾಕು, ಕಾಯ್ತಿರ್ತೀರ ಕಮೆಂಟ್ ಮಾಡೋಕ್ಕೆ ಅಂತ ಗೊತ್ತು. ಸೊ ಅಲ್ಲೆಲ್ಲೋ ತಪ್ಪಾಗಬಾರ್ದು ಅಂತ ರಿಪೀಟ್ ಎಪಿಸೋಡ್ ನೋಡಿಕೊಂಡು, ಏನು ಕಾಲೇಜು ಸ್ಕೂಲಲ್ಲಿ ಮಾಡಿರ್ತೀವೋ ಇಲ್ವೋ ನೀಟಾಗಿ ನೋಟ್ ಮಾಡಿಕೊಂಡು ಒಂದು ವೀಡಿಯೋನ ಮಾಡೋದು ಅಷ್ಟು ಈಸಿ ಅಲ್ರಪ್ಪ. ವೀಡಿಯೋ ಮಾಡೋ ಸುಮ್ಮನೆ ಕೂತ್ಕೊಂಡು ಏನೇನೋ ಮಾತಾಡ್ಬಿಟ್ರಾಗಲ್ಲ, ಏನೇನೋ ಮಾತಾಡೋರು ನೀವುಗಳು ಕಮೆಂಟ್ ಹಾಕ್ತೀರಾ, ಬಿಡ್ತೀರಾ, ಟ್ರೋಲ್ಗಳಾಗುತ್ತೆ. ನಮಗೆ PR ಹೆಂಗೆ ವರ್ಕ್ ಆಗುತ್ತೆ, ಟ್ರೋಲ್ ಹೆಂಗೆ ವರ್ಕ್ ಆಗುತ್ತೆ, ಮೀಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಚೆನ್ನಾಗಿ ಗೊತ್ತು. ನಾವು ಇದೇ ಫೀಲ್ಡಲ್ಲಿ ಇರೋದು. ಸೊ ಸುಮ್ಮನೆ ಕಮೆಂಟ್ ಹಾಕ್ತೇನೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಹಾಕಿ ಅದ್ರ ಬಗ್ಗೆನೂ ಮಾತಾಡೋಣ. ನಂದು ತಪ್ಪಿರೋ ತಿದ್ಕೊಳ್ತೀನಿ. ಎಸ್, ನೆಕ್ಸ್ಟ್ ವಿಡಿಯೋ ಮೋಕ್ಷಿತ ಏನು
ಅಂದ್ರೂ ಪ್ರಾಬ್ಲಮ್, ಬಿ ಅಂದ್ರೂ ಪ್ರಾಬ್ಲಮ್. ಆ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಅದಾದಮೇಲೆ ನಿಮ್ಮ Q&A ಏನು ಕೇಳಿದಿರಿ ಆ ವಿಡಿಯೋನೂ ಬರುತ್ತೆ. ಎಸ್ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.